ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 3 ಕಪ್ ಕ್ಯಾರೆಟ್ ತೊಗೊಂಡಿದ್ದೀನಿ. 3 ಕಪ್ ಕ್ಯಾರೆಟ್ಗೆ 1 ಕಪ್ ಶುಗರ್ ತೊಗೊಂಡಿದ್ದೀನಿ. 1 ಲೋಟ ಹಾಲು, 3 ಏಲಕ್ಕಿ, 4ರಿಂದ 5 ಸ್ಪೂನ್ ತುಪ್ಪ, 10ರಿಂದ 20 ದ್ರಾಕ್ಷಿ ಗೋಡಂಬಿ. ಮತ್ತು ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಹೀಟ್ ಆದಮೇಲೆ ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಬಿಸಿ ಆದಮೇಲೆ ಮೊದಲಿಗೆ ಗೋಡಂಬಿ ಗೋಲ್ಡನ್ ಬ್ರೌನ್ ಬಂದಮೇಲೆ ದ್ರಾಕ್ಷಿ ಹಾಕಬೇಕು. ಹಾಕಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಫ್ರೈ ಆಯಿತು. ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ನೆಕ್ಸ್ಟ್ ಇದೇ ಬಾಣಲಿಗೆ ತುರಿದಿರೋಂಥ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಈ ಕ್ಯಾರೆಟ್ನ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಹಸಿ ವಾಸನೆ ಹೋಗೋಗಂಟ 5 ನಿಮಿಷಕ್ಕೆ ಒಂದ್ಸಲ ತಿರುಗಿಸ್ಕೊತಾ ಇರಬೇಕು. ಇದಕ್ಕೆ ಇವಾಗ 1 ಲೋಟ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಧ್ಯ ಆವಾಗವಾಗ ಈ ಥರ ಕೈ ತಿರುಗಿಸ್ಕೊತಾ ಇರಬೇಕು. ಇಲ್ಲಾಂದರೆ ಕ್ಯಾರೆಟ್ ಎಲ್ಲ ತಳ ಹಿಡಿದ್ಬಿಡುತ್ತೆ. ಇದಕ್ಕೆ ಇವಾಗ 1 ಕಪ್ ಶುಗರ್ ಹಾಕ್ಕೊತಾ ಇದ್ದೀನಿ. ಹೆಚ್ಚು ಸಿಹಿ ಬೇಕು ಅಂದರೆ ಇನ್ನು ಅರ್ಧ ಕಪ್ಪು ಕೂಡ ಹಾಕೋಬೋದು. ಬೇಡ ಅಂತಂದರೆ 1 ಕಪ್ ಶುಗರ್, 3 ಕಪ್ ಕ್ಯಾರೆಟ್ಗೆ 1 ಕಪ್ ಶುಗರ್ ಸಾಕು. ಸಕ್ಕರೆ ಎಲ್ಲ ಕರಗೋ ಗಂಟ ನೀಟಾಗಿ ತಿರುಗಿಸ್ಕೋಬೇಕು. ಸೊ ಸಕ್ಕರೆ ಎಲ್ಲ ಕರಗಿದೆ. ಒಂದು 5 ನಿಮಿಷ ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸ್ಕೋತೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ, ತುಪ್ಪನ ಒಂದೇ ಸಲ ಹಾಕೊಳ್ಳೋದು ಬೇಡ. ಮಧ್ಯ ಈ ಥರ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಕುಟ್ಟಿಟ್ಕೊಂಡಂಥ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿ ಹಾಕಿ ನೀಟಾಗಿ ತಿರುಗಿಸ್ಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊತೀನಿ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ. ಸೊ ಫೈನಲ್ ಇಷ್ಟೇ. ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವ ಮಾಡೋದು ಹೇಗೆ ಅಂತ. ಒಂದು ಸಲ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.